ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ಜೆ ನಗರದಲ್ಲಿ ಒಂದು ಕಲ್ಲು ತೂರಾಟ ಆಗಿರುವುದು. ಈಗ ನಾವೇನು ಓಂ ಶಕ್ತಿ ದೇವಸ್ಥಾನದ ಬಳಿ ಇದ್ದೀವಿ. ಇಲ್ಲಿಂದ ನಿನ್ನೆ ರಾತ್ರಿ ಸುಮಾರು 7:30 ಸುಮಾರಿಗೆ ರಥಯಾತ್ರೆ ಹೋಗುತ್ತೆ. ಮತ್ತೆ ಎಲ್ಲಾ ಓಂ ಶಕ್ತಿ ಮಾಲಾಧಾರಿಗಳು ಕೂಡ ಒಂದು ಮೆರವಣಿಗೆ ಮುಖಾಂತರವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಡೆಗೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಜೆ ನಗರದ ಆ ಒಂದು ಭಾಗದಲ್ಲಿ ಒಂದು ಕಲ್ಲು ತೂರಾಟ ಕೂಡ ಆಗುತ್ತೆ. ಈಗ ನಾವು ದೇವಸ್ಥಾನದ ಬಳಿ ನೋಡಬಹುದು, ಏನು ರಥಯಾತ್ರೆ ಹೊರಟಿದ್ದಂತ ಒಂದು ದೇವರು ಮತ್ತೆ ಅದೇ ರೀತಿಯಾಗಿ ಅರ್ಚಕರು ಎಲ್ಲರೂ ಕೂಡ ಓಂ ಶಕ್ತಿ ಭಕ್ತಾದಿಗಳು ಕೂಡ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸುವಂತ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಮುನ್ನ ಏನು ರಥಯಾತ್ರೆಗೆ ಹೊರಟಿದಂತ ದೇವರು ಕೂಡ ನಾವು ಇಲ್ಲೇ ಏನು ಓಂ ಶಕ್ತಿ ದೇವಿಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಈ ಒಂದು ದೇವಿಯನ್ನ ಎಲ್ಲ ಮಾಲಾಧಾರಿಗಳು ಕೂಡ ಒಂದು ರಥಯಾತ್ರೆ ಮುಖಾಂತರವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಆ ಒಂದು ಭಾಗದಲ್ಲಿ ಎಲ್ಲರೂ ಕೂಡ ಒಂದು ಮೆರವಣಿಗೆ ಮುಖಾಂತರವಾಗಿ ಬರ್ತಾ ಇದ್ರು. ಈಗ ಆ ವೇಳೆ ಒಂದು ಕೆಲವು ಕಿಡಿಗೇಡಿಗಳು ಕೂಡ ಅವ್ರ ಮೇಲೆ ಒಂದು ಕಲ್ಲು ತೂರಾಟವನ್ನು ಮಾಡಿ ಮೂವರಿಗೆ ಗಾಯ ಆಗುವಂತೆ ಕೂಡ ಒಂದು ಘಟನೆ ಆಗಿರುವಂತದ್ದು. ಈಗ ನಮ್ಮ ಜೊತೆ ಏನು ಓಂ ಶಕ್ತಿಯ ಏನು ಅರ್ಚಕರು ಆಗಿರುವಂತಹ ಒಂದು ಶಶಿಕುಮಾರ್ ಅವರು ಇದ್ದಾರೆ, ಅವರನ್ನು ಮಾತಾಡಿಸಬಹುದು. ಸರ್, ಎಷ್ಟೊತ್ತಿಗೆ ಒಂದು ಘಟನೆ ಆಯಿತು ಮತ್ತೆ ಯಾರು ಕಲ್ಲು ತೂರಾಟ ಮಾಡಿದ್ರು ಅಂತ? ಸರ್, ಸಂಜೆ 7:15 ನಮ್ಮ ದೇವರ ಪಲ್ಲಕ್ಕಿ ಮೆರವಣಿಗೆಯಾಗಿ ಹೋಗ್ತು. ನಮ್ಮ ದೊಡ್ಡಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಮತ್ತೆ ಭುವನೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 8ರಿಂದ 8:20 ಒಳಗಾಗಿ ಕಿಡಿಗೇಡಿಗಳಿಂದ ಕಳ್ಳು ತೂರಾಟ ಆಗಿದೆ ಸರ್. ಮತ್ತೆ ಎಷ್ಟು ಜನ ಇದ್ರು ಸರ್ ಮೆರವಣಿಗೆಯಲ್ಲಿ? ಎಲ್ಲ ಮೆರವಣಿಗೆಯಲ್ಲಿ ನಾವು ಒಂದು 100 ಜನ ಇದ್ವಿ. 100 ಜನದಲ್ಲಿ ನಮ್ಮ ದೇವಸ್ಥಾನ ಸದಸ್ಯರ ಮಗಳಿಗೆ, ಇವ್ರ ಮಗಳಿಗೆ ಬಿದ್ದಿರೋದು. ಆಮೇಲೆ ಎಲ್ಲ ನಾವು ಕಂಪ್ಲೇಂಟ್ ಮಾಡಿದ್ವಿ. ACP DCP ಎಲ್ಲ ಬಂದಿದ್ರು. ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಇದೀಗ ಫೋನ್ ಮುಖಾಂತರ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮೈನರ್ 3 ಜನನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ಒಂದು ವಿಷಯ ತಿಳಿಸಿದ್ದಾರೆ. ಸಂತೋಷ ಆಯಿತು. ಆದರೆ ನಿಜವಾಗ್ಲೂ ಮೈನರೇ ಮಾಡಿದ್ದಾರೆ ಅನ್ನೋದು ಒಂದು ಸಂದೇಹ ಇದೆ. ಅದನ್ನು ಕುಲಂಕಷವಾಗಿ ಅವರು ತನಿಖೆ ಮಾಡಿ ನಮಗೆ ಸತ್ಯಾಂಶವನ್ನು ಹೊರಗಡೆ ತರಬೇಕಾಗಿದೆ ಸರ್. ಮತ್ತೆ ಈ ರೀತಿ ಕಲ್ಲು ತೂರಾಟ ಮಾಡೋದು ಉದ್ದೇಶ ಏನಾಗಿರುತ್ತೆ? ಪದೇ ಪದೇ ರೀತಿ ಆಗ್ತಾ ಇದ್ರೆ ಅದೇ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಇತ್ತೀಚೆಗೆ ನಾವು ಶ್ರೀರಾಮ ಸೇನೆಯಲ್ಲಿ ಇರೋದ್ರಿಂದ ಶ್ರೀರಾಮ ಸೇನೆಗೆ ಸೇರಿದ್ದೀವಿ ಅನ್ನೋ ಉದ್ದೇಶದಿಂದ ಏನಾದರೂ ಮಾಡಿದಾರಾ ಅಥವಾ ನಿಜವಾಗ್ಲೂ ಮಕ್ಕಳೇ ಮಾಡಿದಾರಾ ಅನ್ನೋದು ನಮಗೆ ಸಂದೇಹ ಇದೆ. ಅದನ್ನ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಿ ನಮಗೆ ತಿಳಿಸಬೇಕಾಗಿದೆ ಸರ್. ಎಷ್ಟು ಜನರಿಗೆ ಗಾಯ ಆಗಿತ್ತು ಸರ್? ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಮಾತ್ರನೇ ತಲೆಗೆ ಏಟು ಬಿದ್ದಿರೋದು ಸರ್. ಮತ್ತೆ ಅದೇ ರೀತಿಯಾಗಿ ಗಾಯಗೊಂಡಿರುವಂತಹ ಬಾಲಕಿ ತಂದೆ ಕೂಡ ಇದ್ದಾರೆ, ಅವ್ರದ್ದು ಮಾತಾಡಿಸಬಹುದು. ಸರ್, ಈಗ ಹೇಗಿದೆ ಅವ್ರ ಕಂಡೀಷನ್? ಮತ್ತೆ ಆಸ್ಪತ್ರೆಗೆ ದಾಖಲು ಮಾಡಿದ್ರ ಚಿಕಿತ್ಸೆ ಎಲ್ಲ? ನಿನ್ನೆ ನೈಟ್ ವಿಕ್ಟೋರಿಯಾ ಹಾಸ್ಪಿಟಲ್ ತೋರಿಸ್ಕೊಂಡು ಬಂದಿದ್ದೀವಿ. ಬರೋಷ್ಟಾಗ ರಾತ್ರಿ 1 ಗಂಟೆ ಆಗಿತ್ತು. ಮಗಳೇನೋ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ವರ್ಷಗಳಿಂದ ಮಾಲೆ ಹಾಕ್ತಿದ್ದಾರೆ ಸರ್? ನಾವು ಒಂದು 15-20 ವರ್ಷ. ಮತ್ತೆ ನಿನ್ನೆ ಅವರು ಎಷ್ಟೊತ್ತಿಗೆ ಒಂದು ಮೆರವಣಿಗೆಯಲ್ಲಿ ಭಾಗಿದ್ರು? ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು ಅಂತ? ಇಲ್ಲಿಂದ ಹೊರಟಾಗ 7:30 ಏನಾಗಿತ್ತು. ಅಲ್ಲಿ ಹೋದಾಗ 8-10 ಏನೋ ಆಗಿತ್ತು. ಆ ಟೈಮಲ್ಲಿ ಆಗಿರೋದು. ಮತ್ತೆ ಈಗ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡ್ರೆ ನಿಮ್ಮ ಹತ್ರ ಕೊಟ್ಟಿದ್ದೀವಿ. ಡಾಕ್ಟರ್ ರಿಪೋರ್ಟ್ ಎಲ್ಲ ತಗೊಂಡಿದ್ದಾರೆ. ಬೆಳಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರು. ಇದು ಬಾಲಕಿ ಅಕ್ಷತಾ ಅವರ ತಂದೆ ಕೂಡ ಹೇಳ್ತಾ ಇರೋದು. ಸದ್ಯ ಈಗಾಗಲೇ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.